ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನ್ವಿಕ್ ಯೂಟ್ಯೂಬ್ ಚಾನಲ್. ಪ್ರತಿದಿನ ಬೆಳಗ್ಗೆ ಇವತ್ತು ಟಿಫನ್ಗೆ ಏನು ಮಾಡೋದು ಅನ್ನೋ ಯೋಚನೆ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅಲ್ವಾ. ಅದಕ್ಕಾಗಿಯೇ ನಾನಿವತ್ತು ತುಂಬ ಆರೋಗ್ಯಕರ, ರುಚಿಕರ ಮತ್ತು ಪ್ರೋಟೀನಿಂದ ತುಂಬಿರುವ ಸೌತೆಕಾಯಿ ದೋಸೆ ಹಾಗೂ ಪಡ್ಲಕಾಯಿ ಕರಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಇದಕ್ಕೆ ನಮಗೆ ಏನೆಲ್ಲ ಬೇಕು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು 1 ಪಾವಷ್ಟು ಅಕ್ಕಿಗೆ 1 ಇಡಿಯಷ್ಟು ಹೆಸರುಬೇಳೆ, ಕಡಲೆಬೇಳೆ, ತೊಗರಿಬೇಳೆ, ಉದ್ದಿನಬೇಳೆ, ಬಟಾಣಿ, ಸ್ವಲ್ಪ ಮೆಂತ್ಯ ಇವೆಲ್ಲವನ್ನು ಚೆನ್ನಾಗಿ ತೊಳೆದು ರಾತ್ರಿ ಪೂರ್ತಿ ನೆನೆಸಿಟ್ಟಿದ್ದೀನಿ. ರಾತ್ರಿ ನೆನೆಸಿದ್ರೆ ಕಾಳುಗಳು ಚೆನ್ನಾಗಿ ಮೃದುವಾಗುತ್ತೆ, ರುಬ್ಬಲು ಸುಲಭ ಆಗುತ್ತೆ ಮತ್ತು ದೋಸೆನೂ ತುಂಬ ಸಾಫ್ಟಾಗಿ ಬರುತ್ತೆ. ಈ ಮಿಶ್ರಣದಲ್ಲಿ ಹಲವು ಕಾಳುಗಳಿರೋದ್ರಿಂದ ದೋಸೆ ಹೆಚ್ಚು ಪೌಷ್ಟಿಕವಾಗಿರುತ್ತೆ. ಬೆಳಗ್ಗೆ ನಾವು ಇದಕ್ಕೆ ಒಂದು ಸೌತೆಕಾಯಿನ ತೊಳ್ಕೊಂಡು ಸಣ್ಣ ತುಂಡುಗಳಾಗಿ ಕತ್ತರಿಸ್ಕೊಂಡಿರೋದನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲು ಸೌತೆಕಾಯಿ ಸ್ವಲ್ಪ ರುಚಿ ನೋಡಿ, ಕೆಲವೊಮ್ಮೆ ಕಹಿಯಾಗಿರುತ್ತೆ. ಕಹಿಯಾಗಿದ್ದರೆ ಅದನ್ನು ಬಳಸೋದು ಬೇಡ. ಈಗ ಮಿಕ್ಸಿ ಜಾರ್ಗೆ ನೆನೆಸಿದ ಅಕ್ಕಿ ಮತ್ತು ಕಾಳುಗಳ ಮಿಶ್ರಣ, ಸೌತೆಕಾಯಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ. ಸೌತೆಕಾಯಲ್ಲಿ ಸಾಕಷ್ಟು ನೀರಿರೋದ್ರಿಂದ ನಾವು ಹೆಚ್ಚು ನೀರು ಹಾಕೋದೇನು ಬೇಡ. ಈಗ ಈ ರುಬ್ಬಿದ ಹಿಟ್ಟಿಗೆ ನಾನು ಸ್ವಲ್ಪ ಉಪ್ಪು ಹಾಗೂ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕೋದ್ರಿಂದ ದೋಸೆ ಏನು ಸಿಹಿ ಆಗೋದಿಲ್ಲ. ಇದು ಸೌತೆಕಾಯಿ ಮತ್ತು ಬೇಳೆಗಳ ರುಚಿನ ಬ್ಯಾಲೆನ್ಸ್ ಮಾಡುತ್ತೆ. ಜೊತೆಗೆ ದೋಸೆ ಬೇಯುವಾಗ ಚೆನ್ನಾಗಿ ಗೋಲ್ಡನ್ ಬಣ್ಣ ಬರುತ್ತೆ. ನಾವು ಪಡ್ಲಕಾಯಿ ಕರಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನು ಅರ್ಧ ಕಪ್ ಕಡಲೆಬೇಳೆನ 20 ನಿಮಿಷ ಮುಂಚೆ ನೆನೆಸಿಟ್ಕೊಂಡಿದ್ದೀನಿ. ಇಲ್ಲಿ ಪಡ್ಲಕಾಯಿ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪಡ್ಲಕಾಯಿ ಏನಾದ್ರು ತುಂಬಾ ಎಳೆದಾಗಿದ್ರೆ ಬೀಜ ತೆಗೆಯೋ ಅವಶ್ಯಕತೆ ಇಲ್ಲ. ಇನ್ನು ರುಬ್ಬಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ, ಈರುಳ್ಳಿ, 1-8 ಹಸಿಮೆಣಸಿಕಾಯಿ, ಕರಿಬೇವು, ಶುಂಠಿ, ಬೆಳ್ಳುಳ್ಳಿ, ಕಡಲೆ, 1-3 ಲವಂಗ, 2 ಏಲಕ್ಕಿ, ಸ್ವಲ್ಪ ಚಕ್ಕೆ, ಸೋಂಪು, ಪುದೀನ ಹಾಗೂ ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀವಿ ರುಬ್ಬಕ್ಕೆ. ಇದ್ರ ಜೊತೆ 1 ಕಪ್ ಅಷ್ಟು ತೆಂಗಿನಕಾಯಿ ತುರಿ ಹಾಗೂ ಧನಿಯಾ ಪುಡಿ. ಮೊದಲಿಗೆ ನಾವು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾಯ್ದ ಮೇಲೆ ಸಾಸಿವೆನ ಹಾಕ್ಕೊಳ್ಳಿ. ಈಗ ಇದಕ್ಕೆ ಒಗ್ಗರಣೆಗೆ ಅಂತ ತಗೊಂಡಿದ್ದಂಥ ಕರಿಬೇವು, ಈರುಳ್ಳಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ನಂತರ ನಾವಿದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ಳೋಣ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಪಡ್ಲೆಕಾಯಿನ ಸಹ ನಾವಿವಾಗ ಇದಕ್ಕೆ ಹಾಕ್ಕೊಳ್ಳೋಣ. ಪಡ್ಲೆಕಾಯಿನ ನಾವು ತೀರಾ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದು ಬೇಡ, ಮೀಡಿಯಮ್ ಆಗಿ ಕಟ್ ಮಾಡ್ಕೊಂಡ್ರೆ ಸಾಕು. ಇದಕ್ಕೆ ಪಡವಲಕಾಯಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾವಿದಕ್ಕೆ ಮುಂಚೆನೇ ನೆನೆಸಿಟ್ಕೊಂಡಿದ್ದಂಥ ಕಡಲೆಬೇಳೆನ ಹಾಕ್ಕೊಳ್ಳೋಣ. ಕಡಲೆಬೇಳೆನ ಈ ರೀತಿ ನಾವು ಮುಂಚೆನೇ ನೆನೆಸಿಡೋದ್ರಿಂದ ಬೇಗ ಬೇಯುತ್ತೆ ಹಾಗೂ ಕರಿ ತುಂಬ ರುಚಿಯಾಗಿರುತ್ತೆ. ಇನ್ನೊಂದೇನೆಂದರೆ ನಮಗೆ ಕಡಲೆಬೇಳೆ ಇದರಲ್ಲಿ ಸಂಪೂರ್ಣ ಆಗಿ ಬೇಯೋದು ಬೇಡ, ಅಂದರೆ ಮುದ್ದೆ ಮುದ್ದೆ ಆಗೋದು ಬೇಡ. ಸ್ವಲ್ಪ ಗಟ್ಟಿಯಾಗಿದ್ದರೆ ತಿನ್ಬೇಕಾದ್ರೆ ರುಚಿ ಚೆನ್ನಾಗಿ ಸಿಗುತ್ತೆ. ಈಗ ನಾವು ರುಬ್ಕೊಳ್ಳೋಕ್ಕೆ ಒಂದು ಜಾರ್ಗೆ 1 ಕಪ್ ಅಷ್ಟು ತೆಂಗಿನಕಾಯಿ ತುರಿ ಹಾಗೂ ನಾವು ಆಗಲೇ ತೋರಿಸಿದ್ನಲ್ಲ ಏನೇನೆಲ್ಲ ರುಬ್ಕೊಳ್ಳೋಕೆ ಬೇಕಾಗುತ್ತೆ ಅಂತ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿಕಾಯಿ, ಕಡಲೆ, ಚಕ್ಕೆ, ಲವಂಗ, ಏಲಕ್ಕಿ, ಈರುಳ್ಳಿ, ಟೊಮ್ಯಾಟೊ, ಜೊತೆಗೆ ನಾವು ಇದಕ್ಕೆ ಧನಿಯಾ ಪುಡಿನ ಹಾಕ್ಕೋಬೇಕಾಗತ್ತೆ. ನಾನಿಲ್ಲಿ 4 ಸ್ಪೂನಷ್ಟು ಧನಿಯಾ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ. ಇದೆಲ್ಲನೂ ನಾವು ನೀರು ಜೊತೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪಡವಲಕಾಯಿ ಹಾಗೂ ಕಡಲೆಬೇಳೆ ಇರೋ ಕುಕ್ಕರ್ಗೆ ನಾವು ಇವಾಗ ರುಬ್ಕೊಂಡಿರೋ ಮಿಶ್ರಣನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಸ್ವಲ್ಪ ಕುದಿಬೇಕಾದ್ರೆ ನಾವಿದಕ್ಕೆ ಅಗತ್ಯ ಇರೋಷ್ಟು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಗೇನಾದ್ರು ಕರಿ ತುಂಬ ಗಟ್ಟಿಯಾಗಬೇಕಂದ್ರೆ ನೀವು ಸ್ವಲ್ಪ ನೀರನ್ನ ಕಮ್ಮಿ ಹಾಕ್ಕೊಳ್ಳಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಳ್ಳೋಣ. ಎಲ್ಲನೂ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ರೀತಿ ಒಂದು ಕುದಿ ಬಂದಾಗ ನಾವು ಇದನ್ನು ಕುಕ್ಕರ್ ಮುಚ್ಚಿ 1-2 ವಿಸಿಲ್ ಕೂಗಿಸ್ಕೊಳ್ಳೋಣ. 2 ವಿಸಿಲ್ ಆಗಿದೆ. ನಾನು ಕುಕ್ಕರ್ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕರಿ ರೆಡಿ ಆಗಿದೆ. ತೆಂಗಿನಕಾಯಿ ಸುವಾಸನೆ, ಪಡವಲಕಾಯಿ ಸಿಹಿ ರುಚಿ ಮತ್ತು ಕಡಲೆಬೇಳೆಯ ಟೆಕ್ಸ್ಚರ್ ಸೇರಿ ತುಂಬ ಅದ್ಭುತವಾದ ರುಚಿ ಕೊಡುತ್ತೆ. ಈಗ ನಾವು ಚೆನ್ನಾಗಿ ಕಾಯ್ದಿರೋ ತವಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸೌತೆಕಾಯಿ ದೋಸೆ ಬ್ಯಾಟರಲ್ಲಿ ದೋಸೆ ಹುಯ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಆಗ್ತಿದೆ ಅಂತ. ಈ ದೋಸೆ ಒಳಗಡೆ ತುಂಬ ಸಾಫ್ಟ್ ಹಾಗೂ ಹೊರಗಡೆ ಕ್ರಿಸ್ಪಿ ಆಗಿರುತ್ತೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.